ಮಾವ ಬನ್ನಿ ಬನ್ನಿ. ಓಹೋ ಹೋ ಮಾವ, ವಾವ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಪನ್ನೀರ್ ತಾನಿ ತಗೊಂಬನ್ರೋ. ಅಯ್ಯೋ ರಂಜಿತ್, ಆರ್ಯನ್ ಮದುವೆ ನನಗೇನಕ್ಕೆ ಪನ್ನೀರ್ ಇರ್ತಾನೆ? ಮಾವ, ಒಳಗಡೆ ಹೆಂಗಸರು ಮಕ್ಕಳು ಓಡಾಡ್ಕೊಂಡಿದ್ದಾರೆ, ಅವ್ರ ಮುಂದೆ ನೀವು ಘಮ ಘಮ ಅಂತ ಜಿಗಿ ಜಿಗಿ ಅಂತ ಇರ್ಬೇಡ್ವಾ? ಅವ್ರನ್ನ ನೋಡಿ ಸೂರ್ಯ ಅವ್ರ ಸಮಕ್ಕೆ ಹೇಗೆ ಫ್ಲೆಕ್ಸ್ ಹಾಕ್ಸ್ಕೊಂಡಿದ್ದಾರೆ ಅಂತ. ಹಾಕಿಸ್ಕೊಳ್ಳಿ ಬಿಡೆ, ಅವಳು ಮಗನ ಮದುವೆ. ಹೇಗೋ ಆರ್ಯನ್ ಮದುವೆ ಮಾಡೋಕ್ಕೊಂದು ಜಾಗ ಸಿಕ್ತಲ್ಲ. ಆದ್ರೂ ಅದಕ್ಕೊಂದು ಲೆಕ್ಕಾಚಾರ ಬೇಡವಾಮ್ಮ. ಸೂರ್ಯ ಅವರಾದ್ರೆ XMLA, ಅವ್ರ ಮನೆ ಕಾರ್ಯಕ್ರಮಕ್ಕೆ 100 ಜನ ಬರ್ತಾರೆ. ಅದೇ ಆರ್ತಿ ಅವ್ರಿಗೆ ಯಾರಿದ್ದಾರೆ ಸಂಬಂಧಿಕರು ಅಂತ. ನಾನು ಸೂರ್ಯ ಅವ್ರ ಸಮಕ್ಕಿದ್ದೀನಿ ಅಂತ ತೋರಿಸ್ಕೊಳ್ಳೋ ಆಸೆ ಅಷ್ಟೇ. ಕಂಡವ್ರನ್ನೆಲ್ಲ ಮನೆಗೆ ಸೇರಿಸ್ಬೇಡ ಅಂತ ಹೇಳ್ತೀನಿ ನಾನು, ಕೇಳಲ್ಲ ನೀನು. ಎಲ್ಲ ಮುಗಿಯೋವರೆಗೂ ನೀನು ಬಾಯಿ ಮುಚ್ಕೊಂಡಿರ್ಬೇಕಷ್ಟೇ. ಆರ್ಯ, ಹ್ಯಾಪಿನಪ್ಪ. ಅಂತೂ ನೀ ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗ್ತಿದ್ಯಾ ನೋಡು. 1 ವರ್ಷದಲ್ಲಿ 2 ಮಕ್ಕಳು ಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು, ಅದು ನಿನ್ ಜವಾಬ್ದಾರಿ. ಹಾ ಹೌದು, ಒಂದು ಆದಿತ್ಯ ನಿರೋಶಂದು, ಇನ್ನೊಂದು ಆರ್ಯ ಸ್ವಾತಿದ್ದು. ಮಗು ಹುಟ್ಟೋದ್ರೊಳಗೆ ಎಲ್ಲರೂ ಒಂದೇ ಸೂರ್ನಡಿ ನಗ್ನಗ್ತಾ. ಅದು ಹೇಗೆ ಸಾಧ್ಯ? ಮಾಂಗಲ್ಯಧಾರಣೆ ಮುಗಿತಿದ್ದಾಗೆ ಕೋರ್ಟ್ಗೆ ಹೋಗ್ಬೇಕು, ಡಿವೋರ್ಸ್ ಆಗುತ್ತೆ. ಮಕ್ಕಳ ಮದುವೆ ಸಂಭ್ರಮ ಪಡೋ ಸಮಯ. ಮುಂದಾಗದನ್ನ ಯೋಚನೆ ಮಾಡಿ ಈಗಿರೋ ಸಂತೋಷನ ಹಾಳು ಮಾಡ್ಕೋಬೇಕಾ? ಕರೆಕ್ಟ್ ಹೇಳಿದ್ರು ಮಾವ. ಮಂಗಳವಾದ್ಯ 2ನೇ ಮದುಮಗ ಎಂಟ್ರಿ. ಹೊಡಿ ನೋಡ್ರಿ, ನಡ್ರಿ ಮಾವ ನಡ್ರಿ. ಯಾರು ಪಿತ್ತವ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಬಿಟ್ರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನಡ್ರಿ ನಡ್ರಿ, ಜ್ಯೂಸ್ ಕುಡಿರಿ ನಡ್ರಿ. ಇಬ್ಬರು ಮಕ್ಕಳ ಮದುವೆ ಒಟ್ಟಿಗೆ ಹೀಗಾಗಬೇಕು ಅಂತಿದ್ದೇನು. ಆಶೀರ್ವಾದ ಮಾಡಿಮ್ಮ. ಒಳ್ಳೇದಾಗ್ಲಿ ಹೇಳು. ಮೀಡಿಯಾಗೂ ಪ್ರೆಸ್ಗೂ ಹೋಗೋ ಅಗತ್ಯ ಇರಲಿಲ್ಲ. ನಟನೆ ಮಾಡೋದನ್ನ ನಿಮ್ಮಿಂದ ಕಲಿಬೇಕು. ಒಳ್ಳೇದಾಗ್ಲಿ. ಎಂಥ ಪರಿಸ್ಥಿತಿ ತಂದ್ಕೊಂಡ್ಬಿಟ್ರಿ. ಮಗನ ಮದುವೆಯಲ್ಲಿ ತಾಯಿಯಾದವಳು ಪರ್ಕೇರ್ತಾರೆ ಇರೋ ಸಂದರ್ಭ. ಎಲ್ರದ್ದು ಮಾನ ಕಳೆದ್ಬಿಟ್ರಿ. ಅರೆ ನಾನು ಎಕ್ಸ್ಪ್ಲನೇಷನ್ಸ್ ಬೇಡ.